ಇನ್ನು ನೀರು ತುಂಬಿದ ಅಂಡರ್ ಪಾಸ್ನಲ್ಲಿ ವ್ಯಕ್ತಿಯೊಬ್ಬರು ಹುಚ್ಚಾಟವನ್ನ ಮಾಡಿದ್ದಾರೆ. ಅಂಡರ್ ಪಾಸ್ನಲ್ಲಿ ನೀರು ತುಂಬಿಕೊಂಡಿದೆ, ಆದರೆ ಆ ನೀರಿನಲ್ಲೇ ವ್ಯಕ್ತಿ ಯಾವ ರೀತಿಯಾಗಿ ಹುಚ್ಚಾಟವನ್ನ ನಡೆಸಿದ್ದಾರೆ ಅಂದ್ರೆ ಎದೆ ಮಟ್ಟದವರೆಗೂ ಕೂಡ ನೀರಿತ್ತು, ಅಲ್ಲಿ ಸ್ಕೂಟರ್ ಅನ್ನ ಚಲಾಯಿಸುವುದಕ್ಕೆ ವ್ಯಕ್ತಿ ಮುಂದಾಗಿದ್ರು. ಬೆಂಗಳೂರಿನ ಪಣತ್ತೂರು ಅಂಡರ್ ಪಾಸ್ ಬಳಿ ಆಗಿರುವಂತಹ ಘಟನೆ ಇದು. ಅಂಡರ್ ಪಾಸ್ನಲ್ಲಿ ಅರ್ಧಕ್ಕೆ ಬಂದು ಸಿಲುಕಿಕೊಂಡಿದ್ರು ಸ್ಕೂಟರ್ ಸವಾರ. ಇಂತಹ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ಅಂದ್ರು. ಭಂಡ ಧೈರ್ಯವನ್ನ ಮಾಡಿ ಚಲಾಯಿಸಬಹುದು ಅಂತ ಹೇಳಿ ಮುಂದೆ ಸಾಗೋದು. ನಂತರದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ? ಗಮನಿಸ್ತಾ ಇದ್ದೀರಿ, ಅಷ್ಟು ನೀರು ತುಂಬಿದೆ, ಎದೆ ಮಟ್ಟದವರೆಗೂ ಕೂಡ ನೀರಿದೆ. ಯಾರು ಕೂಡ ಧೈರ್ಯನೂ ಮಾಡೋದಿಲ್ಲ ಮುಂದೆ ಬರೋದಕ್ಕೆ. ಆದರೆ ಈ ವ್ಯಕ್ತಿ ಸ್ಕೂಟರನ್ನ ಚಲಾಯಿಸಿಕೊಂಡು ಮುಂದೆ ಬಂದಿದ್ದಾರೆ, ಆದರೆ ಮಧ್ಯದಲ್ಲಿ ಸಿಲುಕೊಂಡಿದ್ದಾರೆ. ಸ್ಕೂಟರ್ ಸ್ಟಾರ್ಟ್ ಆಗ್ತಾ ಇಲ್ಲ, ಹಿಂದೆ ಹೋಗಕ್ಕಾಗ್ತಿಲ್ಲ, ಮುಂದೆ ಬರೋದಕ್ಕೂ ಕೂಡ ಆಗ್ತಿಲ್ಲ. ಯಾಕೆ ಬೇಕಿತ್ತು ಇದು? ಈ ಹಿಂದೆಯೂ ಕೂಡ ಅಂಡರ್ ಪಾಸ್ಗಳಲ್ಲಿ ಈ ಪ್ರಮಾಣದಲ್ಲಿ ನೀರು ನಿಂತಾಗ ಇದೇ ರೀತಿ ಹುಚ್ಚು ಸಾಹಸವನ್ನ ಮಾಡಿ ಬಂದು ಸಾಕಷ್ಟು ಮಂದಿ ಸಮಸ್ಯೆಗೆ ಸಿಲುಕೊಂಡಿದ್ರು. ಕಳೆದ ವರ್ಷ ಒಂದು ಜೀವವೇ ಹೋಗಿತ್ತು ಕೂಡ. ಹಾಸಿಗೆ